ಕಂಡವ್ರ ಮನೆ ಹೆಣ್ಮಕ್ಳ ನಗುನ ಹಂತ ಹಂತವಾಗಿ ಕಿತ್ಕೊಳ್ತಾರಲ್ವಾ. ತುಂಬಾ ಕೆಟ್ಟ ಪ್ರಪಂಚ ಸ್ನೇಹಿತರೆ. ಅಮ್ಮನ್ ಜೊತೆ ನಾನೇ ಫೋನ್ನಲ್ಲಿ ನಾನೇ ಜಗಳ ಮಾಡಿದೆ. ನಾನೇ ಹೇಳ್ತೀನಿ ನಾನೇ ಮಾಡಿದೆ ಅಂತ. ಯಾಕಂದ್ರೆ ನನಗೆ ನ್ಯಾಯ ಸಿಗ್ಬೇಕು ಸ್ನೇಹಿತರೆ. ಹಂತ ಹಂತವಾಗಿ ನನ್ನ ಮುಖದಲ್ಲಿರುವಂತಹ ನಗು ಕಳ್ಕೊಳ್ತಾ ಬಂದಿದ್ದನ್ನ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಇವತ್ತು ಮೇ 2ನೇ ತಾರೀಕು 2026. ಸೊ ವರ್ಕೌಟ್ ಏನು ಮಾಡಿಲ್ಲ. ಸೊ ತುಂಬಾನೇ ಒಂದ್ ರೀತಿ ಬೇಜಾರಲ್ಲಿ ಇದ್ದೀನಿ. ಅಮ್ಮನ್ ಜೊತೆ ನಾನೇ ಫೋನ್ನಲ್ಲಿ ನಾನೇ ಜಗಳ ಮಾಡಿದೆ. ನಾನೇ ಹೇಳ್ತೀನಿ ನಾನೇ ಮಾಡಿದೆ ಅಂತ. ಯಾಕಂದ್ರೆ ನನಗೆ ನ್ಯಾಯ ಸಿಗ್ಬೇಕು. ನನಗೆ ಪ್ರತಿ ದಿವಸ ನರಳಾಟ ಆಗಿದೆ. ಜೀವನ ಅನ್ಯಾಯ ಆಗ್ತಾ ಇದೆ. ಎಷ್ಟು ನಾನು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ರು ನನ್ನ ಮುಖದಲ್ಲಿ ನಗು ಹೋಗ್ತಾ ಇದೆ. ನೀವೇ ನೋಡಿದೀರಾ. ಒಂದ್ 4-5 ಡೇಸ್ ಆಗ್ತಿದೆ ವಿಡಿಯೋಸ್ ಬಂದಿಲ್ಲ ನನ್ನ ಚಾನಲ್ ಅಲ್ಲಿ. ಇವತ್ತು ಏನು ವರ್ಕೌಟ್ ಕೂಡ ಮಾಡಿಲ್ಲ. ಹೆಣ್ಮಕ್ಳ ಜೀವನ ತುಂಬಾ ಕಷ್ಟ ಸ್ನೇಹಿತರೆ. ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಯಾರೂನು ಬರೋದಿಲ್ಲ. ಸ್ವಂತ ತಾಯಿ ಕೂಡ ನ್ಯಾಯ ಕೊಡ್ಸಲ್ಲ. ಹೆಣ್ಮಕ್ಳಿಗೆ ಅವಳೇ ನ್ಯಾಯ ತಗೊಳ್ಬೇಕು. ಎಷ್ಟೇ ನಾವು ಸರಿದಾರಿಗೆ ತಗೊಂಡ್ ಹೋದ್ರು ಜೀವನನ ಒಂದ್ ಕಡೆ ಸೇರ್ಸ್ಬೇಕೆಲ್ಲರ್ನು ಅಂತ ಅನ್ಕೊಂಡ್ ಹೋದ್ರು ಕೂಡ ಕೊನೆಗದು ಒಳ್ಳೆತನ ನಮ್ಗೆ ಮುಳುವಾಗ್ಬಿಡುತ್ತೆ. ಏನೋ ಒಂದು ಹೇಳಿದಾರಮ್ಮ, ನೋಡೋಣ ಕಾಯ್ತೀನಿ. ಕೊನೆಯಾಗಿ ಒಂದು ಮಾತು ಹೇಳಿದ್ದಾರೆ, ನನಗೆ ನ್ಯಾಯ ಕೊಡಿಸುವ ಒಂದು ಭರವಸೆ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನನಗೆ ಪ್ರತಿ ದಿವಸ ನರಳಾಟ ಆಗಿದೆ. ಜೀವನ ಅನ್ಯಾಯ ಆಗ್ತಾ ಇದೆ. ಎಷ್ಟು ನಾನು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ರು ನನ್ನ ಮುಖದಲ್ಲಿ ನಗು ಹೋಗ್ತಾ ಇದೆ. ನೀವೇ ನೋಡಿದೀರಾ. ಒಂದ್ 4-5 ಡೇಸ್ ಆಗ್ತಿದೆ ವಿಡಿಯೋಸ್ ಬಂದಿಲ್ಲ ನನ್ನ ಚಾನಲ್ ಅಲ್ಲಿ. ಇವತ್ತು ಏನು ವರ್ಕೌಟ್ ಕೂಡ ಮಾಡಿಲ್ಲ. ಹೆಣ್ಮಕ್ಳ ಜೀವನ ತುಂಬಾ ಕಷ್ಟ ಸ್ನೇಹಿತರೆ. ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಯಾರೂನು ಬರೋದಿಲ್ಲ. ಸ್ವಂತ ತಾಯಿ ಕೂಡ ನ್ಯಾಯ ಕೊಡ್ಸಲ್ಲ. ಹೆಣ್ಮಕ್ಳಿಗೆ ಅವಳೇ ನ್ಯಾಯ ತಗೊಳ್ಬೇಕು. ಎಷ್ಟೇ ನಾವು ಸರಿದಾರಿಗೆ ತಗೊಂಡ್ ಹೋದ್ರು ಜೀವನನ ಒಂದ್ ಕಡೆ ಸೇರ್ಸ್ಬೇಕೆಲ್ಲರ್ನು ಅಂತ ಅನ್ಕೊಂಡ್ ಹೋದ್ರು ಕೂಡ ಕೊನೆಗದು ಒಳ್ಳೆತನ ನಮ್ಗೆ ಮುಳುವಾಗ್ಬಿಡುತ್ತೆ. ಏನೋ ಒಂದು ಹೇಳಿದಾರಮ್ಮ, ನೋಡೋಣ ಕಾಯ್ತೀನಿ. ಕೊನೆಯಾಗಿ ಒಂದು ಮಾತು ಹೇಳಿದ್ದಾರೆ, ನನಗೆ ನ್ಯಾಯ ಕೊಡಿಸುವ ಒಂದು ಭರವಸೆ ಕೊಟ್ಟಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಈ ವಿಡಿಯೋನಲ್ಲಿ ಏನ್ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಒಂದು ಹೆಣ್ಮಗಳನ್ನ, ಕಂಡವ್ರ ಮನೆ ಹೆಣ್ಮಗಳನ್ನ ಸಮಾಜ ಎಷ್ಟರ ಮಟ್ಟಕ್ಕೆ ತುಳಿಯುತ್ತೆ ಅಂದ್ರೆ ಅವಳಿಗೆ ಯಾರು ನ್ಯಾಯ ಕೊಡ್ಸೋದೇ ಇಲ್ಲ. ಕೊನೆಗೆ ಅವಳ ನ್ಯಾಯನ ಅವಳೇ ತಗೊಳ್ಬೇಕು. ಕಂಡವ್ರ ಮನೆ ಹೆಣ್ಮಕ್ಳ ನಗುನ ಹಂತ ಹಂತವಾಗಿ ಕಿತ್ಕೊಳ್ತಾರಲ್ವಾ. ತುಂಬಾ ಕೆಟ್ಟ ಪ್ರಪಂಚ ಸ್ನೇಹಿತರೆ. ತುಂಬಾ ಕೆಟ್ಟ ಪ್ರಪಂಚದಲ್ಲಿ ಬದುಕ್ತಾ ಇದೀವಿ. ನೀವು ನನ್ನ ಚಾನಲ್ ನೋಡಿರ್ಬೋದು. ನನ್ನ ಅಳಕ್ ಇಷ್ಟ ಇಲ್ಲ, ಆದ್ರೂ ಕೂಡ ಅಳು ಬರ್ತಿ. ಏನ್ ಮಾಡ್ತೀರಾ. ಈಗ ಒಂದು 3 ಡೇಸ್ ಇಂದ ವಿಡಿಯೋಸ್ ಮಾಡಿಲ್ಲ. ಅದ್ರಲ್ಲೂ ಹೆಚ್ಚಾಗಿ 2 ಡೇಸ್ ಇಂದ ಸ್ವಲ್ಪ ತುಂಬಾನೇ ಬೇಜಾರಲ್ಲಿದ್ದೆ. ಸೊ ನಾನ್ ಬೇಜಾರಲ್ಲಿದ್ದೆ ಅಂದ ತಕ್ಷಣಕ್ಕೆ ಇಲ್ಲಿ ಯಾರಿಗೋ ಟ್ರಿಗರ್ ಆಗಿ ಮತ್ತೆ ನನ್ಗೆ ಈ ವಿಡಿಯೋ ನೋಡಿ ಮತ್ತೆ ನನ್ಗೆ ಯಾರು ಅದ್ರ ಬಗ್ಗೆ ನನ್ನ ಹತ್ರ ಜಗಳ ಆಡೋದು ಬೇಡ. ನನಗ್ ಅನ್ನಿಸ್ತಾ ಇರೋದು, ನಾನು ಒಬ್ಳು ಮನುಷ್ಯಳು, ನನ್ಗ್ ಭಾವನೆಗಳಿದೆ, ನನ್ಗ್ ಅನ್ನಿಸ್ತಾ ಇರೋ ವಿಚಾರಗಳನ್ನ ಹೇಳ್ತಾ ಇದೀನಿ. ಈ ವಿಡಿಯೋ ಮುಖಾಂತರ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳಿಗೆ ಈ ಪ್ರಪಂಚದಲ್ಲಿ, ಅದರಲ್ಲೂ ನಮ್ಮ ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರವಳಾದಂತಹ ನಾನು
ಹೇಳೋದೇನಂದ್ರೆ ಹೆಣ್ಮಕ್ಳಿಗೆ ನ್ಯಾಯ ಸಿಗೋದು ತುಂಬಾ ಕಷ್ಟ ಇದೆ. ತುಂಬಾ ಕಷ್ಟ ಇದೆ. ನ್ಯಾಯ ಸಿಗೋದಿಲ್ಲ. ಆ ದೇವರೇ ದಾರಿ ತೋರಿಸ್ಬೇಕು. ಸ್ವಂತ ತಾಯಿಯಿಂದ ಕೂಡ ನ್ಯಾಯ ಸಿಗೋದಿಲ್ಲ. ಕಾದು 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 ಇಡೀ ಜೀವನನೇ ಸವಸ್ಬಿಡ್ತಾಳೆ ಒಂದ್ ಹೆಣ್ಣು. ಏನಾಗತ್ತೆ ನೋಡೋಣ. ಸ್ನೇಹಿತರೆ, ಹಂತ ಹಂತವಾಗಿ ನನ್ನ ಮುಖದಲ್ಲಿರುವಂತಹ ನಗು ಕಳ್ಕೊಳ್ತಾ ಬಂದಿದ್ದನ್ನ ನೀವು ನನ್ನ ಇನ್ನೊಂದು ಚಾನೆಲ್ ಅಲ್ಲಿ ನೋಡ್ಬೋದು, ಪಾಸಿಟಿವ್ ವೈಬ್ಸ್ ಕರ್ನಾಟಕ ಅಂತ ಹೇಳಿ. ಎಷ್ಟು ಚೇಂಜಸ್ ನನ್ನ ಮುಖದಲ್ಲಿ ಅಂತ. ಈ ಒಂದು ಸಮಾಜ ಕೆಲವೊಂದು ಹೆಣ್ಮಕ್ಳು ಅನುಭವಿಸಿದ್ದಾರೆ ಇದನ್ನ. ಈ ಒಂದು ಸಮಾಜ ಹೆಣ್ಮಕ್ಳನ್ನ ಯಾವ ಮಟ್ಟಕ್ಕೆ ತುಳಿಯುತ್ತೆ ಅಂದ್ರೆ, ಸ್ವಲ್ಪ ಏನೋ ನೆಮ್ಮದಿ ಕಂಡ್ಕೊಳ್ತಿದ್ದಾರೆ ಅಷ್ಟೆಲ್ಲ ಜೀವನದಲ್ಲಿ ಕಷ್ಟಪಟ್ಟು ಏನೋ ಒಂಚೂರು ನೆಮ್ಮದಿ ಕಂಡ್ಕೊಳ್ತಿದ್ದಾರೆ ಅಂದ್ರೂ ಕೂಡ ಅದನ್ನ ತುಳಿದು ಹಿಸುಕಿ ಅದರಿಂದ ಖುಷಿ ಪಡುವಂತಹ ಕ್ರೂರ ಮನಸ್ಥಿತಿ ಉಳ್ಳಂತಹ ಜನರ ನಡುವೆ ನಾವು ಬದುಕ್ತಾ ಇದೀವಿ. ಅದು ನಮ್ಮ ಹತ್ರದವರಿಂದಾನೇ ಆಗ್ತಾ ಇರತ್ತೆ. ಸೊ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅವಾಗ್ಲೇ ಹೇಳ್ದಾಗೆ ನೋಡ್ಬೋದು ನೀವು ನನ್ನ ಒಂದು ಈ ಚಾನೆಲ್ ನಲ್ಲಿ ನಾನು ಸಂಗೀತಕ್ಕೋಸ್ಕರ, ಮಕ್ಳಿಗೆ ಸಂಗೀತ ಹೇಳ್ಕೊಡಕ್ಕೋಸ್ಕರ ಚಾನೆಲ್ ಶುರು ಮಾಡಿದ್ದು. ನನ್ನ ಇನ್ನೊಂದು ಚಾನೆಲ್ ಇದೆ, ಪಾಸಿಟಿವ್ ವೈಬ್ಸ್ ಕರ್ನಾಟಕ ಅಂತ. ಅದರಲ್ಲಿ ನಾನು ನನ್ನ ಪಾಡಿಗೆ ನಾನು ಟ್ರಾವೆಲಿಂಗ್ ವಿಡಿಯೋಸ್ ಮಾಡ್ಕೊಂಡು ಹೇಗೋ ಖುಷಿಯಾಗಿದ್ದೆ. ಹಂತ ಹಂತವಾಗಿ ಸುಮ್ನೆ ನಾನು ಅಷ್ಟು ಚೆನ್ನಾಗಿ ಬದುಕ್ಬೇಕು ಅಂತ ಅನ್ಕೊಂಡವಳು ಅಂದ್ರೆ, ಎಷ್ಟೆಲ್ಲ ನೋವು ಅನುಭವಿಸಿದ್ರು ಕೂಡ ಬದುಕ್ಬೇಕು ಅಂತ ಒಂದು ಹೋಪ್, ಬಿಲೀಫ್ ಇಟ್ಕೊಂಡು ಬದುಕ್ತಾ ಇರೋಳ್ಗೂ ಕೂಡ ಹಂತ ಹಂತವಾಗಿ ನಮ್ಮ ಮುಖದಲ್ಲಿ ನಗು ಹೋಗುತ್ತಲ್ವಾ. ನಾವು ಖುಷಿಯಾಗಿರೋದು ಯಾರು ಇಷ್ಟ ಪಡೋದಿಲ್ಲ. ಸ್ಟ್ರಾಂಗ್ ವುಮೆನ್ ಅಂತ ಹೇಳ್ತೀವಲ್ವಾ, ನಾವು ಸ್ಟ್ರಾಂಗ್ ಇರ್ಬೋದು, ಆದ್ರೆ ನಾವು ಕೂಡ ಸತ್ತು 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 ಬದುಕ್ತಾ ಇರ್ತೀವಿ. ಇಂಥ ಕೆಟ್ಟು ಪ್ರಪಂಚ ಅನ್ಸ್ಬಿಡುತ್ತೆ ಸ್ನೇಹಿತರೆ. ಕಲಿಯುಗ, ಏನ್ ಮಾಡ್ತೀರಾ. ಬಟ್ ಐ ಸ್ಟಿಲ್ ಹ್ಯಾವ್ ಹೋಪ್ ಇನ್ ಲೈಫ್. ಸೊ ನಿಮ್ಮಲ್ಲೂ ಕೂಡ ಯಾರಾದ್ರೂ ಹೆಣ್ಮಕ್ಳು ಯಾವುದೇ ರೀತಿನಲ್ಲಿ ನೋವು ಅನುಭವಿಸ್ತಾ ಇದ್ರೆ, ಅಥವಾ ನಿಮ್ಮ ಲೈಫಲ್ಲಿ ನಿಮ್ಮ ಮನೆಯವರುಗಳಿಂದಾನೇ ಅನ್ಯಾಯ ಆಗಿದ್ರೆ, ದಯವಿಟ್ಟು ನಿಮ್ಗೆ ನೀವು ಸ್ಟ್ಯಾಂಡ್ ತಗೊಳ್ಳಿ, ವಾಯ್ಸ್ ರೇಸ್ ಮಾಡಿ, ಮಾತಾಡಿ, ಆಯ್ತಾ. ವಾಯ್ಸ್ ರೇಸ್ ಮಾಡಿ ಅಂದ್ರೆ ಯಾರನ್ನೋ ಇಲ್ಲಿ ದೂಷಿಸ್ಕೊಂಡೇ ಮಾತಾಡ್ಬೇಕು ಅಂತ ಅಲ್ಲ. ಕೆಲವು ಸತಿ ನಮ್ಗೆ ನಮ್ ಲೈಫು ಹಾಗೆ ಮಾಡಿಸ್ಬಿಡುತ್ತೆ. ದೂಷಿಸೋದ್ ಬೇಡ, ಆದ್ರೆ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಭಾವನೆಗಳು ಅದನ್ನ ಹೇಳ್ಕೊಡಿ. ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡಿ. ಈ ಸಮಾಜ ಒಳ್ಳೆ ಹೆಣ್ಮಕ್ಳನ್ನ ತುಂಬಾ ಅಂದ್ರೆ ತುಂಬಾ ತುಳಿದು ಸರ್ವನಾಶ ಮಾಡುತ್ತೆ. ಎಚ್ಚರಿಕೆಯಿಂದ ಇರಿ. ಯಾರೇ ಆಗಿರ್ಬೋದು, ಸ್ವಂತದವರೇ ಆಗಿರ್ಬೋದು, ನಿಮ್ಮ ಖುಷಿ ಸಂತೋಷನ ಕಿತ್ಕೊಳ್ತಾರೆ ಅಂದ್ರೆ ಆ ಒಂದು ನೋವನ್ನ ಫೀಲ್ ಮಾಡಿ ಅದರಿಂದ ಬೆಳೀರಿ. ಅಷ್ಟಕ್ಕೆ ಜೀವನ ಮುಗ್ದೋಯ್ತು ಅಂತ ಅನ್ಕೊಳ್ಬೇಡಿ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. Awareness is the beginning of your healing journey. Let's think positive, be an optimist. Life is beautiful and make the most of it. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಸೊ ಇದರ ನಡುವೆ ಕೂಡ ನಿನ್ನೆ ಬುದ್ಧ ಪೌರ್ಣಿಮೆ, ಒಳ್ಳೆ ದಿನ. ಏನೋ ಒಂದು ಇಂಟ್ಯೂಷನ್ಸ್, ಒಳ್ಳೆ ನನ್ಗೆ ಕೆಲವೊಂದು ಕ್ಷಣಗಳು ಸಿಕ್ತು ನೋಡೋದಕ್ಕೆ. ಅದೇನು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಒಂದ್ 2-3 ದಿನದ ವ್ಲಾಗ್ಸ್ಗಳು ಪೆಂಡಿಂಗ್ ಇದಾವೆ, ಅದು ಕೂಡ ಹಾಕ್ತೀನಿ. ಸ್ಟೇ ಟ್ಯೂನ್ ಸ್ನೇಹಿತರೆ. ನೀವು ಯಾರು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ ಅಂತಾನು ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಟೇಕ್ ಕೇರ್.